ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಹಸಿಗೊಜ್ಜು ಅಥವಾ ಕೈಗೊಜ್ಜು ಅಂತ ಕರೆಯೋ ಒಂದು ಸಾಂಬಾರ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಊಟನೇ ಸೇರ್ತಿಲ್ಲ ಅಂತ ಅಂದಾಗ ಅಥವಾ ನಾಲ್ಗೆ ಕೆಟ್ಟಿದ ಟೈಮಲ್ಲಿ ಈ ರೀತಿ ಸಾಂಬಾರನ್ನ ಮಾಡಿಕೊಂಡ್ರೆ ನಾಲ್ಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಇಲ್ಲಿ ಜೀರಿಗೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಬಾಣಲಿಗೆ ಒಂದು 2-3 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಳ್ಬಾರ್ದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 2-3 ಡ್ರಾಪ್ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡಿ ಸಪ್ರೇಟಾಗಿ ಇದನ್ನು ಕುಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿರೋ ಒಂದು ಕುಟಾಣಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆನ ಹಾಕಿ ಕುಟ್ಕೊಳ್ಬೇಕು. ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕುಟ್ಕೊಂಡು ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಒಂದು 6-7 ಇಕ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 6-7 ಎಲೆಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೈಗೊಜ್ಜಾಗಿರೋದ್ರಿಂದ ಕೈಯಲ್ಲೇ ಕಲಸಿ ಮಾಡಿದ್ರೇ ಟೇಸ್ಟ್ ಜಾಸ್ತಿ. ಕೈಯಲ್ಲಿ ಕಲಸಿ ಮಾಡೋದಕ್ಕೆ ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಮಾತ್ರ ಈ ರೀತಿ ಕುಟಾಣಿಲಿ ನಾವು ಕುಟ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ನಾನಿಲ್ಲಿ ಒಂದು 3-4 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಲೈಟಾಗಿ ಜಜ್ಕೊಳ್ಬೇಕಾಗುತ್ತೆ. ನಾವು ತುಂಬ ಪೇಸ್ಟ್ ರೀತಿಲಿ ಮಾಡ್ಕೊಳ್ಬಾರ್ದು. ದಪ್ಪ ದಪ್ಪಾಗಿ ಸಿಗಬೇಕು. ಆ ರೀತಿಲಿ ಕೈಯಲ್ಲಿ ಕಲಸಿದ್ದೀವಿ ಅನ್ನೋ ರೀತಿಲಿ ಸಿಗೋ ಥರ ಜಜ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದು ಜಜ್ಜಿದಾಗಿದೆ. ನೆಕ್ಸ್ಟ್ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನೋಡಿ, ಇಷ್ಟ ಆಗಬೇಕು. ತುಂಬ ನುಣ್ಣಗೆ ಜಜ್ಕೊಳ್ಬಾರ್ದು. ನೆಕ್ಸ್ಟ್ ಇಲ್ಲಿ ನಾವು ಜಜ್ಜಿರೋ ಅಂಥ ಮಿಶ್ರಣನ ಒಂದು ಪಾತ್ರೆಗೆ ತೆಕ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು. ತರಕಾರಿ ಇಲ್ದಿರೋ ಟೈಮಲ್ಲಿ ಈ ರೀತಿ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ನಾಲ್ಗೆಗೂ ಕೂಡ ರುಚಿ ಇರುತ್ತೆ. ಜೊತೆಗೆ ನಾವಿಲ್ಲಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹುಣಸೆಹಣ್ಣು ಬೇಡ ಅಂತ ಅಂದರೆ ನೀವು ಮೀಡಿಯಮ್ ಸೈಜ್ದು 1 ಅಥವಾ 2 ಟೊಮೊಟೊನ ಹಾಕ್ಬಿಟ್ಟು ಕೈಯಲ್ಲೇ ಕಿವುಚ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಸ್ವಲ್ಪ ಗೊಜ್ಜನ್ನ ಎಷ್ಟು ಮಾಡ್ಕೊಳ್ತೀರಾ ನೋಡಿಬಿಟ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹಸಿ ಗೊಜ್ಜು ಅನ್ನೋದು ರೆಡಿ ಆಗಿಬಿಡುತ್ತೆ. ಯಾವುದೇ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ಕುದಿಸೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು. ನೀವು ತೊಗೊಂಡಿರೋ ಅಂಥ ಹುಣ್ಸೆಹಣ್ಣು ಏನಾದರೂ ಹುಳಿ ಇತ್ತು ಅಂತ ಅಂದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಹುಳಿ ಇಲ್ಲ ಅಂತ ಅಂದರೆ ಅದರ ಅವಶ್ಯಕತೆ ಇರೋದಿಲ್ಲ. ಹುಳಿ ಇದೆ ಹುಣ್ಸೆಹಣ್ಣು ಅನ್ನೋದಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಬೆಲ್ಲ ಹಾಕ್ಬಿಟ್ಟು ಉಪ್ಪೆಲ್ಲ ರುಚಿ ನೋಡಿದರೆ ಸರಿಯಾಗಿದೆ ಅಂತ ಅಂದರೆ ಊಟ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ರುಚಿಯಾಗಿ ಹಸಿ ಗೊಜ್ಜನ್ನ ಮಾಡ್ಕೊಳ್ಬೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.